ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಆಗುತ್ತಿದ್ದಾರಾ ನಟ? ಆ ಪ್ರಭಾವಿ ನಟನ ಮೇಲೆ ಕೇಂದ್ರೀಕರಿಸಿದೆಯಾ ಮೋದಿ ದೃಷ್ಟಿ? ಹಾಗಾದ್ರೆ ಆ ನಟ ಯಾರು? ಇದು ನಿಮ್ಮ ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಫೋಟಕ ಸುದ್ದಿ. ಮತ್ತೊಬ್ಬ ಬುಲ್ಡೋಸರ್ ಬಾಬಾ ಸೃಷ್ಟಿಯಾದ್ರ? ಆ ಪ್ರಭಾವಿ ನಟನ ಮೇಲೆ ಕೇಂದ್ರೀಕರಿಸಿದೆಯಾ ಮೋದಿ ದೃಷ್ಟಿ? ಹಾಗಾದ್ರೆ ಆ ನಟ ಯಾರು? ಇದು ನಿಮ್ಮ ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮೋದಿಯ ಮನಗೆದ್ದ ದಕ್ಷಿಣದ ನಟ ಯಾರು? ಮೋದಿ ಹಾಗೂ ಆ ನಟನ ವಿಡಿಯೋ ಫುಲ್ ವೈರಲ್ ಆಗಿದೆ. ಒಬ್ಬ ಜೂನಿಯರ್ ಯೋಗಿ ಆದಿತ್ಯನಾಥ್ಗೆ ಇರಬೇಕಾದಂತಹ ಗುಣಗಳು ಯಾರು? 1.5 ಮೀಟರ್ನಷ್ಟು ಹಣೆಯ ಮೇಲೆ ತಿಲಕ ಮತ್ತು ಕಾವಿ, ಜೊತೆಗೆ ಖಟ್ಟರ್ ಹಿಂದುತ್ವವಾದದ ಭಾಷಣ, ಜೊತೆಗೆ ಕೆಲವೊಂದು ವಿಲಕ್ಷಣವಾದಂಥ ನಿರ್ಧಾರಗಳು. ಇದು ಯೋಗಿ ಆದಿತ್ಯನಾಥ್ರವರ ಕಣ್ಣಿಗೆ ಕಾಣುವಂಥ ಗುಣಲಕ್ಷಣ. ಆದರೆ ಒಂದು ನಟನನ್ನು ನೋಡಿ ನರೇಂದ್ರ ಮೋದಿ ಸ್ವತಃ ಹೇಳಿರುವಂತಹದ್ದು, ನೀವು ಯೋಗಿ ಆಗೋದಕ್ಕೆ ಹೊರಟಿದ್ದೀರಾ. ಹಾಗಾದರೆ ದಕ್ಷಿಣದ ಯೋಗಿ ಆಗ್ತಾರಾ? ಆಂಧ್ರ ಪ್ರದೇಶದ DCM. ತೆಲುಗು ಎಸ್, ಇದು ದಕ್ಷಿಣದ ಯೋಗಿ ಆಗ್ತಾರಾ? ಆಂಧ್ರ ಪ್ರದೇಶದ DCM. ತೆಲುಗು ಪವರ್ ಸ್ಟಾರ್ ಮೇಲೆ ಪ್ರಧಾನಿ ಮೋದಿಯ ದೃಷ್ಟಿ. ಬೆನ್ನು ಸವರಿ ಮಾತನಾಡಿದ್ದಾರೆ. ಪವನ್ ಕಲ್ಯಾಣ್ರನ್ನ ಯೋಗಿ ಮಾಡ್ತಾರಾ ಮೋದಿ? ಮೋದಿಯ ಮಾತು ದೂರದೃಷ್ಟಿಯನ್ನ ಹೇಳ್ತಿದೆ. ಮೋದಿ ಪವನ್ ಮಾತುಕತೆಯ ವಿಡಿಯೋ ಈಗ ಫುಲ್ ವೈರಲ್ ಆಗಿದೆ. ಪವನ್ ರನ್ನ ಯೋಗಿ ಮಾಡುವ ಆಸೆ ವ್ಯಕ್ತಪಡಿಸಿದ ನರೇಂದ್ರ ಮೋದಿ. ಹಾಗಾದ್ರೆ ಯೋಗಿ ಆದಿತ್ಯನಾಥ್ರನ್ನ ಮೂಲೆ ಗುಂಪು ಮಾಡುವಂತಹ ಪ್ಲಾನ್ ಏನಾದ್ರೂ ಇದೆಯಾ ನರೇಂದ್ರ ಮೋದಿ ಅವರ? ಆ ಆಸೆ ನೋಡಿ, ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಇಬ್ಬರ ನಡುವಿನ ಸಂಬಂಧ ಚೆನ್ನಾಗಿದೆ ಅಂತ ಎಷ್ಟು ಜನ ಹೇಳ್ತಾರೋ ಅಷ್ಟೇ ಜನ ಚೆನ್ನಾಗಿಲ್ಲ ಅನ್ನುವಂಥ ವಾದವೂ ಇದೆ. ಯೋಗಿ ಆದಿತ್ಯನಾಥ್ಗೆ ಪ್ರಧಾನಿ ನರೇಂದ್ರ ಮೋದಿಯ ಸ್ಥಾನ ಬೇಕು. ಯೋಗಿ ಆಗಿರುವುದರಿಂದ ಪ್ರಧಾನಿ ಆಗುವಂತಹ ಎಲ್ಲ ತರಹದ ಅವಕಾಶ ಸಂಘ ಪರಿವಾರ ಮಾಡಿಕೊಡುತ್ತೆ ಎನ್ನುವಂತಹದ್ದು ಯೋಗಿಯ ಒಂದು ಇರಾದೆ. ಒಬ್ಬ ಸನ್ಯಾಸಿಗೆ ಪ್ರಧಾನಿ ಹುದ್ದೆ ಖಂಡಿತ ಸಿಗುತ್ತೆ. ಸಂಘ ಪರಿವಾರ ಸನ್ಯಾಸಿಗೆ ಕೊಡುವಂತಹ ಗೌರವವನ್ನು ಸಾಮಾನ್ಯ ವ್ಯಕ್ತಿಗೆ ಕೊಡೋದಿಲ್ಲ. ಇನ್ನು ನರೇಂದ್ರ ಮೋದಿ ಅಂತಹ ಸಾಮಾನ್ಯ ವ್ಯಕ್ತಿ, ಆದರೆ ಯೋಗಿ ಆದಿತ್ಯನಾಥ್ ಒಬ್ಬ ಸನ್ಯಾಸಿ. ಇನ್ನು ನರೇಂದ್ರ ಮೋದಿ ಅವರನ್ನು ಕೂಡ ಸನ್ಯಾಸಿ ಅಂತ ವ್ಯಾಖ್ಯಾನ ಮಾಡುವವರಿದ್ದಾರೆ. ಆದರೆ ನರೇಂದ್ರ ಮೋದಿ ಯಾವತ್ತೂ ಕೂಡ ನಾನು ಸನ್ಯಾಸಿ ಅಂತ ಹೇಳಿಕೊಂಡಿಲ್ಲ. ಸೊ ಹಾಗಾದರೆ ಯೋಗಿ ಆದಿತ್ಯನಾಥ್ರನ್ನ ಸೈಡಿಗೆ ಸರಿಸಿ ಪವನ್ ಕಲ್ಯಾಣ್ರನ್ನ ಮೇಲಕ್ಕೆತ್ತುವಂಥ ಪ್ರಯತ್ನಗಳು ನಡೀತಾ ಇದೆಯಾ? ನೀನು ಕೂಡ ಯೋಗಿ ಆದಿತ್ಯನಾಥ್ರಂತೆ ಗುಣ ಸ್ವಭಾವಗಳನ್ನು ಇಟ್ಕೋಬೇಕು. ನೀನು ಕೂಡ ಯೋಗಿ ಆದಿತ್ಯನಾಥ್ನಂತೆ ಮುಂದೆ ಬರಬೇಕು. ನೀನೊಬ್ಬ ಜೂನಿಯರ್ ಯೋಗಿ ಆದಿತ್ಯನಾಥ್ ಆಗಬೇಕು. ಅದರ ಅರ್ಥ ಯೋಗಿ ಆದಿತ್ಯನಾಥ್ರನ್ನ ಬದಿಗೆ ಸರಿಸಲಾಗ್ತಾ ಇದೆಯಾ? ಏನಪ್ಪಾ ಮತ್ತೊಬ್ಬ ಯೋಗಿ ಆಗುತ್ತಿದ್ದೀಯಾ ಎಂದ ಪ್ರಧಾನಿ ನರೇಂದ್ರ ಮೋದಿ. ಮೋದಿಯ ಮಾತು ಕೇಳಿ ಮುಗುಲ್ ನಕ್ಕಿದ ಪವನ್ ಕಲ್ಯಾಣ್. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಗಂಭೀರವಾದಂಥ ಚರ್ಚೆ. ದೆಹಲಿ CM ಪದಗ್ರಹಣ ವೇಳೆ ಮಹತ್ವದ ಮಾತುಕತೆ. ಪವನ್ ಕಲ್ಯಾಣ್ರ ಡ್ರೆಸ್ ನೋಡಿ ಮೋದಿ ಹಾಸ್ಯ ಚಟಾಕಿ. ಹಾಸ್ಯ ಮಾಡುತ್ತಲೇ ಸುಳಿವು ಕೊಟ್ರ ಪ್ರಧಾನಿ ಮೋದಿ. ಆಂಧ್ರದಲ್ಲಿ ಪವನ್ರಿಂದಾಗಿ NDA ಮೈತ್ರಿಗೆ ಗೆಲುವು ಸಿಕ್ಕಿದೆ. ತೆಲುಗಿನ ಪ್ರಖ್ಯಾತ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಏನಪ್ಪಾ ಮತ್ತೊಬ್ಬ ಯೋಗಿ ಆಗ್ತಾ ಇದೆಯಾ ಅಂತ ಹೇಳಿ ನರೇಂದ್ರ ಮೋದಿ ಬೆನ್ನು ಸವರಿ ಹೇಳಿದಾರಂತೆ. ಇದು ದೆಹಲಿ CM ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭ ಮೋದಿ ಬೆಂಬಲಿತ ಪಕ್ಷಗಳಿಗೆ ಆಹ್ವಾನ ಇರುತ್ತೆ. ಸೊ ಇನ್ನು ಆಂಧ್ರ ಪ್ರದೇಶದ NDA ಮೈತ್ರಿಕೂಟ, ಅದರಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ವ್ಯಕ್ತಿ. ಸೊ ಹಾಗಾಗಿ ಅವರಿಗೂ ಕೂಡ ಆಹ್ವಾನ ಇದ್ದಿರಬಹುದು. ಸೊ ದೆಹಲಿಯ ಪ್ರಮಾಣ ವಚನ ಸ್ವೀಕಾರದ ಸಂದರ್ಭ ನಿಂತ್ಕೊಂಡಿದ್ರು ಡ್ರೆಸ್ ಹಾಕ್ಕೊಂಡು. ನರೇಂದ್ರ ಮೋದಿ ಹೋಗೋ ದಾರಿಲಿ ಯಾರು ಕಂಡ್ರು ಕೂಡ ಬೆನ್ನು ಸೌರಾಭ್ಯಾಸ. ಹಾಗಾಗಿ ಇವ್ರ ಬೆನ್ನು ಕೂಡ ಸವರವ್ರೆ. ಆ ಸಂದರ್ಭದಲ್ಲಿ ಅವರ ಡ್ರೆಸ್ಸು ಮತ್ತು ಅವರ ವರ್ತನೆ ನೋಡಿ ನೀವು ಕೂಡ ಯೋಗಿ ಆದಿತ್ಯನಾಥ್ ಆಗ್ತೀರಾ ಅಂತ ಹೇಳಿ ಬೆನ್ನು ಸವರಿ ಮಾತನಾಡಿದಾರಂತೆ. ಆ ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ.